ಸೋತೆನಾ ನಿನ್ನಿ ಪ್ರೀತಿಗೆ ಎಪಿಸೋಡ್ ನಂಬರ್ 15. ಕೋಮಲ ಸುಮ್ಮನೆ ಆಟ ಆಡೋ ಹುಡುಗಿ ಅಲ್ಲ ಅನ್ನೋದು ಜಯದೇವ್ಗೆ ತಿಳಿದಿತ್ತು. ಹಾಗಾಗಿ ಅಸಲಿ ಕಾರಣ ತಿಳಿಯೋಕೆ ಪ್ರಯತ್ನಿಸ್ದ. ಕೋಮಲಾಗೆ ಯಾವುದೇ ವಿಷಯವನ್ನ ಮುಚ್ಚಿಟ್ಟು ಅಥವಾ ನುಣುಚ್ಕೊಂಡು ಮಾತಾಡೋ ಅಭ್ಯಾಸ ಇಲ್ಲದೆ ಇದ್ದಿದ್ರಿಂದ ಅವಳು ತೆಂಗಿನಕಾಯಿ ಒಡೆದಂತೆ ನೇರವಾಗಿ ಹೇಳಿದ್ಲು. ಇವನ್ ಕೂದಲನ್ನ ಬೇರೆ ಒಂದು ಹುಡುಗಿ ಮುಟ್ಟಿದ್ಲು. ನನ್ಗದಿಷ್ಟ ಆಗಲಿಲ್ಲ. ಅದಕ್ಕೆ ಇನ್ನೊಬ್ಳು ಮುಟ್ಟಿದ ಕೂದಲು ಇವನ್ ತಲೆ ಮೇಲೆ ಇರಬಾರ್ದು ಅಂತ ಮೊಟ್ಟೆ ಹೊಡಿಸ್ದೆ. ಅವಳ ಹತ್ರ ಇವನು ಅತಿಯಾಗಿ ನಕ್ಕು ನಕ್ಕು ಮಾತಾಡ್ತಿದ್ದ. ಆ ಕೋಪಕ್ಕೆ ತಲೆಯನ್ನ ಗಾಯ ಮಾಡ್ದೆ ಅಂತ ತುಟಿ ಹಿಸುಕಿ ಮುಖ ತಿರುಗಿಸಿ ನಿಂತ್ಲು ಕೋಮಲ. ಇದನ್ ಕೇಳಿ ಮದನ್ ರೆಕ್ಕೆ ಇಲ್ದೆ ಬಾನಿನಲ್ಲಿ ತೇಲಿದಂತಾದ. ಜಯದೇವ್ ತನ್ನೊಳಗೆ ಬಂದ ನಗುವನ್ನ ತಡ್ಕೊಂಡು, ಏನ್ ಬಾಸ್, ಹೇಳ್ಬೇಕಾಗಿರೋದನ್ನ ಅವಳು ಮುಖಕ್ಕೆ ನೇರವಾಗಿ ಹೇಳ್ಬಿಟ್ಲು. ಈಗ ನೀವೇನ್ ಹೇಳ್ತೀರಾ ಅಂದ ಜಯದೇವ್. ಮದನ್ ಅದು ರಸ್ತೆ ಅನ್ನೋದನ್ನ ಕೂಡ ಮರೆತು ಜಯದೇವ್ನನ್ನ ಗಟ್ಟಿಯಾಗಿ ಅಪ್ಕೊಂಡ. ಮತ್ತೆ ಸಂತೋಷದಿಂದ ಜಿಗಿದಾಡ್ದ. ಸರ್, ನಾನು ಇವಳಿಗೋಸ್ಕರನೇ ಇವಳ ಹಿಂದೆ ಸುತ್ತುತ್ತಿದ್ದೀನಿ ಅಂತ ಇವಳಿಗೆ ಚೆನ್ನಾಗಿ ಗೊತ್ತಿದ್ದು ನನ್ನನ್ನು ಕೇರ್ ಮಾಡ್ತಿರ್ಲಿಲ್ಲ ಗೊತ್ತಾ. ಇವತ್ತು ನನಗೆ ತುಂಬ ಸಂತೋಷ ಆಗ್ತಿದೆ. ಇವಳು ನನ್ನ ಹತ್ರ ಚೆನ್ನಾಗಿ ಮಾತಾಡಿದರೆ ನಾನು ಯಾಕೆ ಸರ್ ಬೇರೆ ಹುಡುಗಿ ಹತ್ರ ತಲೆ ಕೊಡ್ತಿದ್ದೆ? ಇವಳ ಹತ್ರನೇ ಕೊಡ್ತಿದ್ದೆ. ನನ್ನನ್ನೇ ಇವಳಿಗೆ ಒಪ್ಸೋ ಕಾಯ್ತಿದ್ದೀನಿ ಅಂತ ಮದನ್ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ದ. ಇದನ್ನ ಕೇಳಿ ಜಯದೇವ್ಗೆ ಖುಷಿಯಾದ್ರು. ಬಜಾರಿ, ನಿಮ್ಮ ಮನೆಯಲ್ಲಿ ಒಪ್ತಾರಾ ಅಂತ ಕೇಳ್ದ ಜಯದೇವ್. ಅವಳು ಅದೇ ಸ್ಥಿತಿಯಲ್ಲಿ, ನನಗೆ ಯಾರೂ ಇಲ್ಲ, ನಾನು ಒಂಟಿಯಾಗಿದ್ದೀನಿ ಅಂತ ತಿಳಿದ್ರೆ ಅನಗತ್ಯ ತೊಂದರೆಗಳು ಬರುತ್ತೆ ಅಂತ ಯಾರ ಬಳಿಯೂ ಹೇಳಲಿಲ್ಲ. ನೀನು ಮತ್ತೆ ಜಾನಕಿ ಮಾತ್ರ ನನಗೋಸ್ಕರ ಮಾತಾಡಬೇಕು ಅಂತ ಸಾರ್ವತ್ರಿಕವಾಗಿ ಹೇಳಿದ ಅವಳನ್ನ ನೋಡಿ ಜಯದೇವ್ಗೆ ಮನಸ್ಸು ಕರಗಿದಂತಾಯ್ತು. ಮದನ್ನನ್ನ ನೋಡಿ, ಸ್ವಲ್ಪ ದಿನ ಸಮಯ ಕೊಡಿ, ನಿಮ್ಮನೆಯಲ್ಲೂ ಕೋಮಲ ಬಗ್ಗೆ ಪೂರ್ತಿಯಾಗಿ ತಿಳಿಸಿ ಅಂದ ಜಯದೇವ್. ಕೋಮಲಾಳನ್ನ ಜಗದೀಶ್ ಜೊತೆ ಕಳಿಸಿ ಅವಳ ಸ್ಕೂಟಿನ ತಾನು ಓಡಿಸ್ಕೊಂಡು ಹೋದ. ದಿನಗಳು ವೇಗವಾಗಿ ಉರುಳಿದ್ವು. ಜಾನಕಿಯ ಆರೋಗ್ಯ ಸುಧಾರಿಸಿತ್ತು. ಜಯದೇವ್ ತಾನು ಹೇಳಿದಂತೆಯೇ ಜನನಿಯನ್ನ ಶಾಲೆಗೆ ಸೇರಿಸ್ದ. ಅದೇ ರೀತಿ ಮದನ್ ಬಗ್ಗೆ ಪೂರ್ತಿಯಾಗಿ ವಿಚಾರಿಸಿದಾಗ ಅವನು ತುಂಬಾ ಒಳ್ಳೆ ಹುಡುಗ ಅನ್ನೋದು ಮತ್ತೆ ಸಣ್ಣ ವಯಸ್ಸಿನಿಂದಲೇ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತಿದ್ದಾನೆ ಅನ್ನೋದು ತಿಳಿತು. ತನ್ನ ಕಷ್ಟಗಳನ್ನ ಮರೆಯೋಕೆ ಅವನು ಸ್ವಲ್ಪ ತರ್ಲೆ ಹುಡುಗನಂತೆ ನಟಿಸ್ತಿದ್ನೇ ಹೊರತು ಉಳಿದಂತೆ ಮದನ್ 100ಕ್ಕೆ 100 ಚಿನ್ನದಂತಹ ಹುಡುಗ ಅಂತ ಜಯದೇವ್ಗೆ ಸರ್ಟಿಫಿಕೇಟ್ ಸಿಕ್ತು. ಅಮ್ಮಂದಿರಿಬ್ರ ಅಂದ್ರೆ ವರಲಕ್ಷ್ಮಿ ಮತ್ತೆ ಜಯಲಕ್ಷ್ಮಿ ಕಾಳಜಿಯಿಂದ ಜಾನಕಿಯ ಅಂದ ದಿನ ದಿನಕ್ಕೂ ಹೆಚ್ಚುತ್ತಿತ್ತು. ಅವಳು ಸ್ವಲ್ಪ ದಪ್ಪಗಾಗಿದ್ದನ್ನ ನೋಡಿ ಜಯದೇವ್ಗೆ ಅವಳನ್ನ ಕಚ್ಚಿ ತಿನ್ನುವಷ್ಟು ಆಸೆ ಮೂಡ್ತಿತ್ತು. ಆದ್ರೆ ಪಾಪ ಅಮ್ಮಂದಿರಿಬ್ರು ಇವರಿಬ್ಬರನ್ನ ಸದ್ಯಕ್ಕೆ ದೂರ ಇಟ್ಟಿದ್ರು. ಜಯದೇವ್ ಯಾವಾಗ್ಲೂ ಜಾನಕಿಯನ್ನೇ ಅಂಟ್ಕೊಳ್ತಾ ಇದ್ದಿದ್ರಿಂದ ಎಲ್ಲಿ ಇವನು ಮತ್ತೆ ತನ್ನ ತರಲೆ ಕೆಲಸಗಳನ್ನ ಶುರು ಮಾಡ್ತಾನೋ ಅನ್ನೋ ಭಯದಿಂದ ಜಾನಕಿ ಜೊತೆಗೆ ಅವಳ ತಂಗಿಯನ್ನ ಮಲಗಿಸಿ ಜಯದೇವ್ನನ್ನ ಹಾಲ್ನಲ್ಲಿ ಮಲಗುವಂತೆ ಮಾಡಿದ್ರು. ಮನೆಯವರ ಮುಂದೆ ಸಿಟ್ಟಿನಲ್ಲಿದ್ದ ಜಯದೇವ್ಗೆ ಅವರನ್ನ ಏನೂ ಮಾಡೋಕೆ ಆಗದ ಕಾರಣ ಬೇಸರದಿಂದ ಕೆಲಸಕ್ಕೆ ಹೊರಡ್ತಿದ್ದ. ಆದ್ರೂ ಸಿಗೋ ಕದ್ದು ಮುಚ್ಚಿ ಒಂಟಿ ಸಮಯಗಳಲ್ಲಿ ಜಾನಕಿ ಜೊತೆಗೆ ಸುರಕ್ಷಿತವಾಗಿ ಪ್ರೇಮ ಸಲ್ಲಾಪ ನಡೆಸೋಕೆ ಜಯದೇವ್ ಮರಿತಾ ಇರಲಿಲ್ಲ. ಗೋವಿಂದ್ 2 ಬಾರಿ ಬಂದು ಮಗುವನ್ನ ನೋಡಿ ಹೋಗಿದ್ರು. ಮದನ್ ಮತ್ತೆ ಕೋಮಲ ಇಬ್ರು ಜಗಳಗಂಟ ಹಕ್ಕಿಗಳಂತೆ ಇದ್ರು ತಮ್ಮದೇ ಶೈಲಿಯಲ್ಲಿ ಪ್ರೀತಿಯ ಕಡಲಿನಲ್ಲಿ ತೇಲ್ತಿದ್ರು. ಮದನ್ ತನ್ನ ಮನೆಯಲ್ಲಿ ವಿಷಯ ತಿಳಿಸಿದಾಗ ಯಾವುದೇ ವಿರೋಧ ವ್ಯಕ್ತವಾಗಲಿಲ್ಲ. ಸಣ್ಣ ವಯಸ್ಸಿನಿಂದಲೇ ಜವಾಬ್ದಾರಿ ಹೊತ್ತ ಮಗನ ಆಸೆಗೆ ತಡೆಯಾಗೋಕೆ ಅವನ ಕುಟುಂಬದವರು ಇಷ್ಟಪಡಲಿಲ್ಲ. ಜಯದೇವ್ ಮನೆಯಲ್ಲಿ ಕೋಮಲಾಳ ಪ್ರೀತಿಯ ವಿಷಯವನ್ನ ತಿಳಿಸಿದ್ದ. ದೊಡ್ಡವರಿಗೆ ಮನಸ್ಸಿನಲ್ಲಿ ಸಣ್ಣ ಬೇಸರ ಇತ್ತು. ಕೋಮಲ ಅಕ್ಕಂಗೆ ನಾವಿದ್ದೀವಿ, ಅವಳ ಮದ್ವೆ ಎಲ್ಲಾ ಜವಾಬ್ದಾರಿಯನ್ನ ನಾವೇ ಮುಂದೆ ನಿಂತು ಮಾಡೋಣ ಅಂತ ಜಾನಕಿ ಹೇಳಿದಾಗ ಎಲ್ರೂ ನಕ್ರು. ಜಯದೇವ್ ಆ ಹುಡುಗನ ಮನೆಯವರು ಯಾವಾಗ ಹೆಣ್ಣು ಕೇಳೋಕ್ ಬರ್ತಾರೆ ಅಂತ ವರಲಕ್ಷ್ಮಿ ಕೇಳಿದ್ರು. ಅಮ್ಮ, ನಾನೇ ಸ್ವಲ್ಪ ದಿನ ತಾಳ್ಮೆಯಿಂದ ಇರೋಕೆ ಹೇಳಿದ್ದೆ. ನಾನು ಬರೋಕೆ ಹೇಳಿದ ತಕ್ಷಣ ಮದನ್ ಎಲ್ರನ್ನ ಕರ್ಕೊಂಡು ಬರ್ತಾನೆ ಅಂದ ಜಯದೇವ್. ಹಾಗಾದ್ರೆ ತಕ್ಷಣ ಬರೋಕೆ ಹೇಳಪ್ಪ, ಒಳ್ಳೆ ಕೆಲಸವನ್ನ ಮುಂದೂಡಬಾರ್ದು. ಕೋಮಲಾಗೂ ವಯಸ್ಸಾಗ್ತಾ ಹೋಗ್ತಿದೆ ಅಂದ್ರು ಅವರು. ಸರಿ ಅಂತ ತಲೆ ಹಾರಿಸಿದ ಜಯದೇವ್ ಮದನ್ಗೆ ಫೋನ್ ಮಾಡ್ದ. ಆ ಸಮಯದಲ್ಲಿ ಮದನ್ ಮತ್ತೆ ಕೋಮಲ ಇಬ್ರು ರೆಸ್ಟೋರೆಂಟ್ನಲ್ಲಿ ಕಣ್ಣು ಕದೀತಾ ಪ್ರೀತಿಯಿಂದ ಒಂದೇ ಕಪ್ನಲ್ಲಿ ಕಾಫಿ ಕುಡಿತಿದ್ರು. ಫೋನ್ ರಿಂಗ್ ಆದಾಗ ತೆಗೆದು ನೋಡಿದ ಮದನ್ ಜಯದೇವ್ ನಂಬರ್ ಇರೋದನ್ನ ಕಂಡು ತಕ್ಷಣ ರಿಸೀವ್ ಮಾಡಿ, ಹೇಳಿ ಅಣ್ಣ ಅಂದ. ಮದನ್, ನೀನು ನಿನ್ನ ಮನೆಯವರನ್ನ ಕರ್ಕೊಂಡು ಬಂದು ಸಂಪ್ರದಾಯದಂತೆ ಹೆಂಡ್ ಕೇಳು. ಇಲ್ಲಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಜಾನಕಿ ಆರೋಗ್ಯವು ಸುಧಾರಿಸಿದೆ, ಬೇಗ ಮದುವೆ ಇಟ್ಕೊಳ್ಳೋಣ ಅಂದ ಜಯದೇವ್. ಬಾಯೆಲ್ಲ ಹಲ್ಲು, ಮುಖ, ಮೂಗಿನ ತುಂಬ ನಗು ಬೀರಿದ ಮದನ್, ಅಣ್ಣ ಸರಿ,
ನಾನು ನಾಳೆನೇ ಎಲ್ರನ್ನೂ ಕರ್ಕೊಂಡು ಬರ್ತೀನಿ, ನೀವು ರೆಡಿ ಆಗಿರಿ ಅಂದ. ಜಯದೇವ್ ಫೋನ್ ಇಡ್ತಿದ್ದಂತೆಯೇ ಕೋಮಲಾಳನ್ನ ಎಳೆದು ತನ್ನ ಮಡಿಲಿನಲ್ಲಿ ಕೂರಿಸ್ಕೊಂಡವನು, ಹನಿ ಬೇಬಿ, ನಿನ್ನ ಕಾಡು ಮೃಗ ಸರ್ ನಿನ್ನನ್ನು ಹೆಣ್ಣು ನೋಡೋಕೆ ಬರೋಕೆ ಹೇಳಿದ್ದಾರೆ. ನಮಗಿನ್ನೂ ಬೇಗನೆ ಮದುವೆ, ಮ್ಯೂಸಿಕ್ ಫಿಕ್ಸ್ ಅಂದ ಮದನ್. ಮದನ್ ಮಾತುಗಳನ್ನು ಕೇಳಿ ಕೋಮಲಾಗೆ ಮೊದಲ ಬಾರಿಗೆ ಎಲ್ಲಿಲ್ಲದ ನಾಚಿಕೆ ಬಂದ್ಬಿಡ್ತು. ಮದನ್ ಕೋಮಲಾಳ ನಾಚಿಕೆಯನ್ನ ಆಸೆಯಿಂದ ಸವಿತಾ, ನಿಂಗೆ ನಾಚಿಕೆ ಪಡೋಕೆ ಕೂಡ ಬರುತ್ತಾ ನೋಡು, ಈ ಬಜಾರಿ ಒಳಗಡೆ ಒಬ್ಳು ಸುಂದರ ಹುಡುಗಿ ಅಡಗಿದಾಳೆ ಅಂತ ಹೇಳಿ ಅವಳಿಂದ ತನ್ನ ಮೊಟ್ಟೆ ತಲೆಗೆ ಕೆಲವು ಏಟುಗಳನ್ನು ಉಡುಗೊರೆಯಾಗಿ ಪಡ್ಕೊಂಡ. ಮದನ್ ಹೇಳ್ದಂತೆಯೇ ಮಾರನೇ ದಿನ ತನ್ನ ಕುಟುಂಬದೊಂದಿಗೆ ಜಯದೇವ್ ಮನೆಗೆ ಬಂದ. ದೊಡ್ಡದಾಗಿ ಜನಗಳನ್ನೇನು ಕರ್ಕೊಂಡು ಬಂದಿರಲಿಲ್ಲ. ಅಮ್ಮ ಮತ್ತೆ ಅಕ್ಕನನ್ನ ಮಾತ್ರ ಕರ್ಕೊಂಡು ಬಂದಿದ್ದ. ಮದನ್ ಅಮ್ಮನೇ ಮಾತು ಆರಂಭಿಸಿದ್ರು. ನಮಗೆ ಅಷ್ಟಾಗಿ ನೆಂಟ್ರಿಸ್ಟ್ರು ಯಾರೂ ಇಲ್ಲ. ನನ್ನ ಮಗಳ ಗಂಡನ ಮನೆಯವರಿದ್ದಾರೆ. ಅವರನ್ನ ಮದುವೆ ಕರ್ಕೊಳ್ಳೋಣ ಅಂತ ನಾವಿಬ್ಬರೇ ಬಂದ್ಬಿಟ್ವಿ. ನೀವೇನು ತಪ್ಪು ತಿಳಿಬೇಡಿ. ನನ್ನ ಮಗ ಪ್ರೀತಿಸ್ತಿದ್ದಾನೆ ಅಂತ ಹೇಳಿದಾಗ ಎಂದಿನಂತೆ ಏನೋ ತಮಾಷೆ ಮಾಡ್ತಿದ್ದಾನೆ ಅಂದ್ಕೊಂಡ್ವಿ. ಆಮೇಲೆ ಕೋಮಲ ಬಗ್ಗೆ ಪೂರ್ತಿ ವಿಷಯ ಹೇಳ್ದಾಗ್ಲೆ ಅವನು ಆಟ ಆಡ್ತಿಲ್ಲ ಅನ್ನೋದು ನಮಗೆ ತಿಳಿತು ಅಂದರು. ರೇಷ್ಮೆ ಸೀರೆಯಲ್ಲಿ ಅಪ್ಸರೆಯಂತೆ ನಿಂತಿದ್ದ ಕೋಮಲಾಳನ್ನ ಹತ್ತಿರ ಕರೆದು ಕೂರಿಸ್ಕೊಂಡ ಅವರು ತಾವು ತಂದಿದ್ದ ಮಲ್ಲಿಗೆ ಹೂವನ್ನು ಅವಳ ತಲೆಯಲ್ಲಿ ಮುದ್ದಾಗಿ ಮುಡಿಸಿ, ತುಂಬ ಚೆನ್ನಾಗಿದೆಯಮ್ಮ. ನನ್ನ ಮಗ ಸ್ವಲ್ಪ ಚೇಷ್ಟೆ ಸ್ವಭಾವದವನು, ಉಳಿದಂತೆ ತುಂಬ ಒಳ್ಳೆಯವನು. ಎಲ್ಲೆಲ್ಲಿ ಆಟ ಆಡಬೇಕು ಅಂತ ಅವನಿಗೆ ತಿಳಿಯಲ್ಲ. ನೀನೇ ಜವಾಬ್ದಾರಿಯಿಂದ ಅವನನ್ನು ನೋಡ್ಕೋಬೇಕು ಅಂದರು. ಜಯಮ್ಮ ಎಲ್ರಿಗೂ ಕಾಫಿ ಮತ್ತು ತಿಂಡಿ ತಂದುಕೊಟ್ಟು ನಿಂತಾಗ, ಯಾಕೆಲ್ಲರೂ ನಿಂತಿದ್ದೀರಾ, ಕೂತ್ಕೊಳ್ಳಿ ಅಂತ ಹೇಳಿ ಜಯದೇವ್ನನ್ನ ನೋಡ್ತಾ, ನೀನೇನ ಜಯದೇವ್ ಅಂತ ಕೇಳಿದರು ಅವರು. ಆಗ ಜಯದೇವ್ ಹೌದು ಅಂತ ತಲೆ ಆಡಿಸಿದಾಗ, ನನ್ನ ಮಗ ನಿನ್ನ ಬಗ್ಗೆ ತುಂಬ ಹೇಳಿದ್ದಾನಪ್ಪ ಅಂದರು. ನೀವು ಮದುವೆಗೆ ನಮ್ಮಿಂದ ಏನನ್ನ ನಿರೀಕ್ಷಿಸ್ತಾ ಇದ್ದೀರಾ ಅಮ್ಮ ಅಂತ ಜಯದೇವ್ ಕೇಳ್ದ. ಆಗ ಮದನ್ ಅಮ್ಮ ನಗ್ತಾ, ಜಯದೇವ್, ನನಗೇನು ಬೇಡಪ್ಪ. ನನ್ನ ಮಗ ಸ್ವಂತ ದುಡಿಮೆಯಲ್ಲಿ ಕಟ್ಟಿಸಿದ ಸ್ವಂತ ಮನೆ ಇದೆ. 2 ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದಾನೆ, ಅದರಿಂದಲೂ ಆದಾಯ ಬರುತ್ತೆ. ಅವನಿಗೆ ಅಂತ ಒಂದು ಮುಖ್ಯವಾದ ಜಾಗದಲ್ಲಿ ಸೈಟನ್ನು ಕೂಡ ಖರೀದಿಸಿದ್ದಾನೆ. ತನ್ನ ಹೆಂಡತಿಗಾಗಿ ತಾನೇ ಕಷ್ಟಪಟ್ಟು ಸ್ವಲ್ಪ ಒಡವೆಗಳನ್ನು ಕೂಡ ಸೇರಿಸಿಟ್ಟಿದ್ದಾನೆ. ಬರೋ ಹುಡುಗಿ ಒಂದನ್ನು ಮಾತ್ರ ತಂದರೆ ಸಾಕು. ನನ್ನ ಮಗನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಗುಣ ಮಾತ್ರ ಇದ್ದರೆ ಸಾಕು ಜಯದೇವ್ ಅಂದರು. ಮದನ್ ಮತ್ತೆ ಅವನ ಅಮ್ಮನ ಗುಣವನ್ನು ಕಂಡು ಎಲ್ರಿಗೂ ಹೆಮ್ಮೆ ಅನ್ನಿಸ್ತು. ಮುಂದೆ ವರಲಕ್ಷ್ಮಿ ಮದುವೆನ ಎಲ್ಲಿಟ್ಕೋಬಹುದು ಅಂತ ಕೇಳಿದರು. ನಮ್ಮ ಕಡೆ ನೆಂಟರಿಲ್ಲ ಜಾಸ್ತಿ, ನಿಮಗಿದ್ರೆ ಕಲ್ಯಾಣ ಮಂಟಪದಲ್ಲೇ ಇಟ್ಕೊಳ್ಳೋಣ, ಇಲ್ಲಾಂದರೆ ಸರಳವಾಗಿ ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋಣ. ಮದುವೆ ಸರಳವಾಗಿ ನಡೆದರೂ ಇವರಿಬ್ಬರು ಸಂತೋಷವಾಗಿ ಬಾಳಿದ್ರೆ ನಮಗಷ್ಟೇ ಸಾಕು. ನಿಮ್ಮಿಷ್ಟನ ಹೇಳಿ ಅಂದರು ಮದನ್ ತಾಯಿ. ಜಯದೇವ್ಗೆ ದೇವಸ್ಥಾನದಲ್ಲಿ ಮಾಡೋದೇ ಒಳ್ಳೆಯದು ಅನ್ನಿಸ್ತು. ಎರಡೂ ಕಡೆ ಚರ್ಚಿಸಿ ದೇವಸ್ಥಾನದಲ್ಲೇ ಮದುವೆ ಮಾಡೋಕೆ ತೀರ್ಮಾನಿಸಿದ್ರು. ಮದುವೆ ಸಂಪೂರ್ಣ ಖರ್ಚು ತನ್ನದೇ ಅಂತ ಮದನ್ ಖಂಡಿತವಾಗಿ ಹೇಳಿಬಿಟ್ಟ. ಬಂದವರು ಮಧ್ಯಾಹ್ನ ಊಟವನ್ನು ಮುಗಿಸಿ ಹೊರಟ್ರು. ಮದುವೆಗೆ ಹೆಚ್ಚಿನ ದಿನಗಳೇನೂ ಇರಲಿಲ್ಲ. ಇನ್ನು ಕೇವಲ 3 ದಿನಗಳಲ್ಲಿ ಒಳ್ಳೆ ಮುಹೂರ್ತ ಇತ್ತು. ಅದರಲ್ಲೇ ಮದುವೆ ಅಂತ ನಿಶ್ಚಯವಾಯಿತು. ಜಯದೇವ್ ಕುಟುಂಬದವರು ಕೋಮಲಾಗೆ ತಮ್ಮ ಕೈಲಾದಷ್ಟು ಸ್ವಲ್ಪ ಒಡವೆ ಮತ್ತು ಸೀರೆ ಉಡುಗೊರೆಗಳನ್ನು ಖರೀದಿಸಿದ್ರು. ಕೋಮಲ ತನ್ನ ಭವಿಷ್ಯಕ್ಕಾಗಿ ಸ್ವಲ್ಪ ಹಣ ಮತ್ತು ಒಡವೆನ ಕೂಡ ಸೇರಿಸಿಟ್ಟಿದ್ಲು. ಅದನ್ನು ಜಯದೇವ್ ಕೈಗೆ ಕೊಡೋಕೆ ಬಂದಾಗ, ಬಜಾರಿ, ಇದನ್ನೆಲ್ಲ ಭದ್ರವಾಗಿ ಬ್ಯಾಂಕ್ ಲಾಕರ್ನಲ್ಲಿ ಇಡು. ಮದುವೆಗೆ ನಾವು ತಂದ ಒಡವೆಗಳೇ ಸಾಕು, ನಮಗೆ ದೊಡ್ಡ ಖರ್ಚೇನೂ ಆಗಿಲ್ಲ. ನಾನು ಕೂಡ ಹಣ ಸೇರಿಸಿಟ್ಟಿದ್ದೆ, ಅದರಲ್ಲೇ ತಂದಿದ್ದೀನಿ, ಎಲ್ಲೂ ಸಾಲ ಮಾಡಿಲ್ಲ ಅಂತ ಜಯದೇವ್ ನಿರಾಕರಿಸ್ದ. ಮನೆ ಹೆಂಗಸರು ಕೋಮಲಾಗೆ ಕೆಲವು ಬಟ್ಟೆಗಳನ್ನು ಖರೀದಿಸಿದ್ದಲ್ಲದೆ ಮನೆಯಲ್ಲೇ ಅಮ್ಮಂದಿರು ಬಗೆ ಬಗೆಯ ತಿಂಡಿಗಳನ್ನು ತಯಾರಿಸಿದ್ರು. ಕೋಮಲ ದಿನವಿಡೀ ಜಯದೇವ್ ಮನೆಯಲ್ಲೇ ಇರ್ತಿದ್ಲು. ಮಗುವನ್ನು ಎತ್ತಿ ಆಡಿಸ್ತಾ ಜಾನಕಿ ಮತ್ತು ಜನನಿ ಇಬ್ಬರು ಕೋಮಲಳನ್ನ ಕಿಂಡಲ್ ಮಾಡ್ತಿದ್ರು. ಆದರೆ ಕೋಮಲ ಅದನ್ನೇನು ಕೇರ್ ಮಾಡಲೇ ಇಲ್ಲ. ಅಮ್ಮಂದಿರಿಬ್ಬರು ಮದುಮಗಳಿಗೆ ತರಹೇವಾರಿ ಅಡುಗೆ ಮಾಡಿ ತಿನ್ನಿಸ್ತಿದ್ರು. ಹಾಗೂ ಹೀಗೂ 2 ದಿನಗಳು ಕಳೆದೇ ಹೋದ್ವು. ಇದರಲ್ಲಿ ಮದನಿಗೆ ಮಾತ್ರ ಅತಿಯಾದ ಅಲೆದಾಟವಾಗಿತ್ತು. ಅವನ ಮದುವೆ ಕೆಲಸವನ್ನು ಅವನೇ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಆದರೆ ಮದನ್ಗೆ ಅದು ಹೊರೆಯಾಗಿ ಕಾಣಿಸ್ಲಿಲ್ಲ. ತುಂಬ ಸಂತೋಷದಿಂದಲೇ ಮಾಡ್ದ. ದೇವಸ್ಥಾನದಲ್ಲಿ ಮದುವೆಗೆ ಅನುಮತಿ ಸಿಗುತ್ತೋ ಇಲ್ವೋ ಅನ್ನೋ ಭಯ ಎಲ್ರಿಗೂ ಇತ್ತು. ಆದರೆ ಅವನ ಒಳ್ಳೆ ಸಮಯಕ್ಕೆ ಅಲ್ಲಿ ಬುಕ್ ಆಗಿದ್ದ ಒಂದು ಮದುವೆ ಕ್ಯಾನ್ಸಲ್ ಆಗಿದ್ದರಿಂದ ಮದನ್ ಮದುವೆಗೆ ಅನುಮತಿ ಸಿಕ್ತು. ನಾಳೆ ಬೆಳಗ್ಗೆನೇ ಮದುವೆ. ಇವತ್ತು ಮದುವೆ ದಿನ. ಅಂದು ಮುಂಜಾನೆ ಜಯದೇವ್ ಮನೆಯಲ್ಲಿ ಎಲ್ಲಿಲ್ಲದ ಗಡಿಬಿಡಿ ಇತ್ತು. ಮದುವೆಗಾಗಿ ಎಲ್ಲರೂ ಆತುರವಾಗಿ ಸಿದ್ಧರಾಗ್ತಿದ್ರು. ಜಗದೀಶ್ನನ್ನ ಅವನ ಕುಟುಂಬದೊಂದಿಗೆ ಜಯದೇವ್ ಬರಮಾಡ್ಕೊಂಡಿದ್ದ.
ದೇವಸ್ಥಾನಕ್ಕೆ ಹೋಗಿ ಸೀರೆ ಬದಲಾಯಿಸ್ಕೊಳ್ಳೋದ್ರಿಂದ ಇಲ್ಲಿಂದ ತುಂಬ ಸರಳವಾಗಿಯೇ ಕೋಮಲ ಹೊರಟ್ಲು. ಅವಳ ಮೈ ಬಣ್ಣಕ್ಕೆ ಅವಳು ಹುಟ್ಟಿದ್ದ ಸೀರೆ ತುಂಬ ಒಪ್ತಾ ಇತ್ತು. ಜಯದೇವ್ ಕೊಡಿಸಿದ್ದ ಆ ನೇರಳೆ ಬಣ್ಣದ ಸೀರೆ ಹಾಗೂ ಜಯದೇವ್ ತಂದಿದ್ದ ಒಡವೆಗಳಲ್ಲಿ ಅರ್ಧದಷ್ಟನ್ನು ಮಾತ್ರ ಧರಿಸಿ ದೇವತೆಯಂತೆ ಹೊಳಿತಿದ್ಲು ಕೋಮಲ. ಜಯದೇವ್ ಕೋಮಲಾಳಿಗೆ ರೇಷ್ಮೆ ಸೀರೆ ತೆಗೆದುಕೊಳ್ಳುವಾಗ ಜಾನಕಿಗೂ ಬಿಳಿ ಬಣ್ಣದಲ್ಲಿ ಚಿನ್ನದ ಜರಿ ಇರೋ ಸೀರೆಯನ್ನ ಆಸೆಯಿಂದ ತಂದಿದ್ದ. ಆ ಸೀರೆಯನ್ನ ಉಟ್ಟು ಕನ್ನಡಿಯ ಮುಂದೆ ನಿಂತು ತಿರುಗಿ ತಿರುಗಿ ನೋಡ್ತಿದ್ದ ಜಾನಕಿ ಹತ್ರಕ್ಕೆ ಬಂದ ಜಯದೇವ್ 4 ಮೊಳ ಮಲ್ಲಿಗೆ ಹೂವನ್ನ ತನ್ನ ಕೈಯಾರೆ ಅವಳ ಮುಡಿಗೆ ಮುಡಿಸ್ತ. ಜಾನಕಿಗಂತೂ ಎಲ್ಲಿಲ್ಲದ ಸಂತೋಷ ಉಂಟಾಯ್ತು. ಹೂ ಮುಡಿಸ್ತವನು ಜಾನಕಿ ಕೈಯಲ್ಲಿ ಬಳೆಗಳಿಲ್ದಿರೋದನ್ನ ಕಂಡು 2 ಜೊತೆ ಚಿನ್ನದ ಬಳೆಗಳನ್ನ ತಂದು ಅವಳ ಕೈಗೆ ತೊಡಿಸ್ತ. ನಂತರ ಅವಳ ಹಸ್ತದ ಮಧ್ಯದಲ್ಲಿ ಗಟ್ಟಿಯಾಗಿ ಮುತ್ತಿಟ್ಟಾಗ ಜಾನಕಿಯ ಮುಖ ಗುಲಾಬಿ ದಳದಂತೆ ಕೆಂಪಗಾಯಿತು. ಇವರ ಈ ಪ್ರೇಮದ ದೃಶ್ಯಕ್ಕೆ ಬ್ರೇಕ್ ಹಾಕುವಂತೆ ತಟ್ಟನೆ ಬಾಗ್ಲು ತಳ್ಕೊಂಡು ಒಳಗಡೆ ಬಂದ್ಲು ಕೋಮಲ. ಏಯ್ ಕಾಡು ಮೃಗ, ಇವತ್ತು ನನ್ನ ಮದ್ವೆ, ನೀನಿಲ್ಲಿ ಪ್ರೇಮ ಸಲ್ಲಾಪ ಮಾಡ್ತಾ ಕೂತಿದ್ಯಾ? ಜಾನಕಿ, ನೀನು ಇಲ್ಲಿ ನಿಂತ್ರೆ ಸರಿ ಬರಲ್ಲ ಅಂತ ಹೇಳಿ ಜಾನಕಿಯ ಕೈ ಹಿಡಿದು ಎಳ್ಕೊಂಡು ಹೋದ್ಲು ಕೋಮಲ. ಜಯದೇವ್ ಕೋಮಲಳನ್ನ ಕೋಪದಿಂದ ದಿಟ್ಟಿಸ್ತಾ ತಾನು ಸಾಧಾರಣ ಪ್ಯಾಂಟ್ ಮತ್ತು ಶರ್ಟ್ ಧರಿಸಿ ಬಂದು ನಿಂತ. ಎಲ್ಲರೂ ಸಿದ್ಧವಾಗಿ ನಿಂತಾಗ ಮದನ್ಗೆ ಹೊರಟಿರೋದಾಗಿ ಮೆಸೇಜ್ ಕಳಿಸಿ 2 ಕಾರ್ಗಳಲ್ಲಿ ಹೊರಟ್ರು. ಮದನ್ ಹೇಳಿದ್ದ ವಿನಾಯಕನ ದೇವಸ್ಥಾನಕ್ಕೆ ಅರ್ಧ ಗಂಟೆಯಲ್ಲಿ ಬಂದು ತಲುಪಿದ್ರು. ಮದನ್ ತನ್ನ ತಾಯಿಯೊಂದಿಗೆ ದಾರಿಯಲ್ಲೇ ಕಾಯ್ತಿದ್ದ. ಕಲ್ಲಿನ ಕೆತ್ತನೆಯ ಗೊಂಬೆಯಂತೆ ನಡೆದು ಬರ್ತಿದ್ದ ಕೋಮಲಾಳನ್ನ ಕಣ್ಣುಗಳಿಂದಲೇ ಆಸ್ವಾದಿಸ್ತವನು ಬನ್ನಿ ಸರ್, ಮುಹೂರ್ತದ ಸಮಯ ಹತ್ರ ಆಗ್ತಿದೆ ಬನ್ನಿ ಅಂತ ಕರ್ಕೊಂಡು ಹೋದ. ಮದನ್ ಹೇಳ್ದಂತೆ ಮದುಮಗಳಿಗಾಗಿ ಪುರೋಹಿತರು ಕಾಯ್ತಿದ್ರು. ಕೋಮಲ ಬಂದ ತಕ್ಷಣ ಮುಹೂರ್ತದ ಸೀರೆಯನ್ನ ಕೊಟ್ಟು ಉಟ್ಕೊಂಡು ಬರೋಕ್ ಹೇಳಿದ್ರು. ಮದನ್ ಹುಡುಕಿ ತಂದಿದ್ದ ಮಾವಿನ ಹಣ್ಣಿನ ಬಣ್ಣದ ರೇಷ್ಮೆ ಸೀರೆಯಲ್ಲಿ ಮುಖವೆಲ್ಲ ನಾಚಿಕೆಯಿಂದ ತುಂಬಿದ್ರೆ ಕುತ್ತಿಗೆ ತುಂಬ ಒಡವೆಗಳೊಂದಿಗೆ ಬೇಕಾದಷ್ಟು ಅಲಂಕಾರದೊಂದಿಗೆ ಆಕರ್ಷಕವಾಗಿ ಬಂದು ಮದನ್ ಪಕ್ಕದಲ್ಲಿ ಕೂತವಳನ್ನ ಪಕ್ಕದ ಮನೆಯಲ್ಲಿದ್ದವನು ಬಾಯಿ ನೀರೂರಿಸ್ತಾ ನೋಡ್ದ. ಮದನ್ ಮುಹೂರ್ತದ ಸಮಯ ಕಳೆದು ಹೋಗ್ತಿರೋದ್ರಿಂದ ಆತುರವಾಗಿ ಮದುವೆ ನಡೆದ್ರೂ ಯಾವುದೇ ಶಾಸ್ತ್ರ ಸಂಪ್ರದಾಯಗಳು ಬಿಟ್ಟು ಹೋಗಲಿಲ್ಲ. ಕೊನೆಯದಾಗಿ ಪುರೋಹಿತರು ಮಾಂಗಲ್ಯವನ್ನ ಎತ್ತಿ ನೀಡಿದಾಗ ಮದನ್ ತನ್ನ ತಾಯಿಯನ್ನ ನೋಡಿ, ಅಮ್ಮ, ನೀನು ಇದನ್ನ ಇಸ್ಕೊಂಡು ನಿನ್ನ ಕೈಯಾರೆ ಕೊಡು ಅಂದ. ಅವರ ಕಣ್ಣುಗಳು ಒದ್ದೆ ಆದವು. ಮದನ್, ನಾನಿದನ್ನ ಮಾಡಬಾರ್ದು ಕಣೋ ಅಂತ ಹಿಂಜರಿದ್ರು. ಅದಕ್ಕೆ ಅವರನ್ನ ಮುಖ ಗರಗಸ ಮಾಡಿಕೊಂಡು ನೋಡಿದವನು, ಅಮ್ಮ, ನಾನು ಚೆನ್ನಾಗಿರ್ಬೇಕು ಅಂತ ನಿಮಗಿಂತ ಹೆಚ್ಚಾಗಿ ಯಾರೂ ಬಯಸಲ್ಲ, ಹಿಂಜರಿದೆ ಇಸ್ಕೊಂಡು ಕೊಡಿ ಅಂದ. ಆದರೂ ಅವರು ಹಿಂಜರಿತಾ ಇರೋದನ್ನ ಕಂಡ ಕೋಮಲ ನಗ್ತಾ, ಅತ್ತೆ ಇಸ್ಕೊಂಡು ಕೊಡಿ, ನೀವು ಹಿಂಗೆ ಯೋಚನೆ ಮಾಡ್ತಾ ಕೂತಿದ್ರೆ ಆಮೇಲೆ ಒಳ್ಳೆ ಮುಹೂರ್ತದ ಸಮಯನೇ ಹೊರಟು ಹೋಗುತ್ತೆ ಅಂದ್ಲು. ತಕ್ಷಣ ಮಾಂಗಲ್ಯವನ್ನ ಕೈಗೆ ತಗೊಂಡ ಅವರು ದೇವರಲ್ಲಿ ಮನಸಾರೆ ಪ್ರಾರ್ಥಿಸಿ ಮಗನಿಗೆ ನೀಡಿದ್ರು. ಮದನ್ ಎದೆಯುಬ್ಬ ಸಂತೋಷದಿಂದ ಅದನ್ನ ಪಡೆದು ಕೋಮಲಾಳ ಕುತ್ತಿಗೆಗೆ 3 ಗಂಟುಗಳನ್ನ ಹಾಕ್ತ. ಕಡಿಮೆ ನೆಂಟರಿದ್ರು ಎಲ್ಲರೂ ತುಂಬು ಮನಸ್ಸಿನಿಂದ ಹರಸುವವರಾಗಿದ್ರು. ಬಂಧುಗಳ ಶುಭ ಹಾರೈಕೆಯ ಮಳೆಯ ನಡುವೆ ಇವರಿಬ್ಬರ ವಿವಾಹ ಅತ್ಯಂತ ಸರಳವಾಗಿ ನೆರವೇರ್ತು. ಮದುವೆ ಮುಗಿದ ತಕ್ಷಣ ಎಲ್ರಿಗೂ ಮುಂಜಾನೆಯ ಉಪಹಾರವನ್ನ ಹತ್ತಿರದ ಹೋಟೆಲ್ನಲ್ಲಿ ಮದನ್ ವ್ಯವಸ್ಥೆ ಮಾಡಿದ್ದ. ಅಲ್ಲಿ ಕರ್ಕೊಂಡು ಹೋಗಿ ಎಲ್ರಿಗೂ ತೃಪ್ತಿಯಾಗಿ ತಿನ್ನಿಸಿ ಆ ನಂತರವೇ ಮನೆಗೆ ಹೊರಟ್ರು. ಜಯದೇವ್ ತನ್ನ ಕುಟುಂಬದೊಂದಿಗೆ ಮನೆಗೆ ಹೋದ. ಮದನ ಮನೆ ಅವರಿಬ್ಬರಿಗೂ ಆರತಿ ಎತ್ತಿ ಬರ ಮಾಡಿಕೊಂಡು ದೀಪ ಹಚ್ಚಿಸಿದ್ರು. ಸ್ವಲ್ಪ ಸಮಯ ಜೊತೆಯಲ್ಲಿದ್ದು ಜಯದೇವ್ ಕುಟುಂಬದವರು ಹೊರಟ್ರು. ಉಳಿದ ನೆಂಟರು ಅವ್ರ ಜೊತೆಯಲ್ಲೇ ಹೊರಟ್ರು. ಎಲ್ಲರೂ ಮನೆಗೆ ಬಂದಾಗ ಮನೆಯಲ್ಲಿ ಕೋಮಲ ಇಲ್ಲದೆ ಇರೋದು ಮನೆ ಬಿಕೋ ಅನ್ನುವಂತೆ ಮಾಡಿತು. ಯಾವಾಗಲೂ ಬಾಯಿ ಮುಚ್ಚದೆ ಮಾತಾಡ್ತಾ ಜಯದೇವ್ನನ್ನ ಕಾಲೆಳಿತಾ ಇದ್ದ ಕೋಮಲಳನ್ನ ಸ್ವತಃ ಜಯದೇವ್ ಅವರೇ ಮಿಸ್ ಮಾಡ್ಕೊಳ್ತಿದ್ರು. ಹೆಣ್ಣಾಗಿ ಹುಟ್ಟಿದ್ರೆ ಮದುವೆ ಆದಮೇಲೆ ಇನ್ನೊಬ್ಬರ ಮನೆಗೆ ಹೋಗೋದು ಪ್ರಕೃತಿ ನಿಯಮ ತಾನೆ. ಜಾನಕಿ ತನ್ನೊಂದಿಗಿರುವಂತೆ ಅಂತ ತನಗೆ ತಾನೇ ಸಮಾಧಾನ ಪಟ್ಕೊಂಡವನು ರೂಮ್ ಒಳಗಡೆ ಹೋದ. ಬೆಳಗ್ಗೆನೆ ಬೇಗ ಎದ್ದಿದ್ರಿಂದ ಎಲ್ರಿಗೂ ನಿದ್ರೆ ಬರ್ತಿತ್ತು. ಹಾಗಾಗಿ ಯಾರಿಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಮಲಗಿ ನಿದ್ರೆಗೆ ಹೋದ್ರು. ರಾತ್ರಿ 7 ಗಂಟೆ ಸಮಯದಲ್ಲಿ ಯಾರೋ ಬಾಗ್ಲನ್ನ ಬಲವಾಗಿ ತಟ್ಟೋ ಸೌಂಡ್ ಕೇಳಿಸ್ತು. ಜಯದೇವ್ ಎಲ್ರಿಗಿಂತ ಮೊದಲು ಎದ್ದ. ಯಾರಪ್ಪ ಇದು ಬಾಗ್ಲನ್ನ ಹೀಗೆ ಬಡಿತಾ ಇರೋದು? ಆ ಬಜಾರಿ ಹೋದ ತಕ್ಷಣ ಅವಳ ಕೆಲಸವನ್ನ ಬೇರೆ ಯಾರೋ ಶುರು ಮಾಡಿದ್ದಾರೆ ಅನ್ಸುತ್ತೆ ಅಂತ ಗೊಣಗ್ತಾ ಬಾಗ್ಲು ತೆರೆದ್ರೆ ಕೋಮಲ ಸೊಂಟದ ಮೇಲೆ ಕೈ ಇಟ್ಕೊಂಡು ಮುಖ ಗಂಟು ಹಾಕೊಂಡು ನಿಂತಿದ್ಲು. ಜಯದೇವ್ಗಂತೂ ತನ್ನ ಕಣ್ಣುಗಳನ್ನೇ ನಂಬೋಕ್ಕಾಗ್ಲಿಲ್ಲ. ಕಣ್ಣುಗಳನ್ನ ಉಚ್ಕೊಂಡು ನೋಡಿದ್ರೆ, ಕಾಡು ಮೃಗ, ನಾನೇ ತಾನೇ, ನೀನು ಆ ಬಜಾರಿನೇ ಬಂದಿದ್ದೀನಿ ಅಂದ್ಲು. ಏಯ್ ಬಜಾರಿ, ಇಲ್ಲೇನು ಮಾಡ್ತಿದ್ಯಾ ಅಂತ ಕಿರಿಚಿದ ಜಯದೇವ್ ಧ್ವನಿಗೆ ಅಲ್ಲಿದ್ದವ್ರು ಎಲ್ಲರೂ
ಎದ್ದು ಬಾಗ್ಲ ಹತ್ರಕ್ಕೆ ಬಂದ್ರು. ಒಂಟಿಯಾಗಿ ನಿಂತಿರೋ ಕೋಮಲಾಳನ್ನ ಕಂಡು ಎಲ್ಲರೂ ಶಾಕ್ ಆದ್ರು. ವರಲಕ್ಷ್ಮಿ ಗಾಬರಿಯಿಂದ ಕೋಮಲ ಏನಾಯ್ತು, ಯಾಕೆ ಹೀಗೆ ಹಿಂದೆ ಬಂದು ನಿಂತಿದ್ಯಾ ಅಂತ ಕೇಳಿದ್ರು. ಅದು ನನ್ನನ್ನು ಹೊರಗಡೆ ತಳ್ಳಿಬಿಟ್ರು, ಅದಕ್ಕೆ ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಿ ಎಲ್ಲರನ್ನು ಆತಂಕಕ್ಕೆ ಈಡು ಮಾಡಿದ್ಲು ಕೋಮಲ. ಅಕ್ಕ, ಅಷ್ಟರಲ್ಲೇ ಏನು ಗಲಾಟೆ ಆಯಿತು ಅಂತ ಕೇಳಿದ ಜಾನಕಿ ನಿಜವಾಗ್ಲೂ ಹೆದರಿ ಹೋಗಿದ್ಲು. ಅಷ್ಟರಲ್ಲೇ ಮದನ್ ಕೋಮಲಾಳ ತಲೆಗೆ ಮೆಲ್ಲಗೆ ಕುಟ್ಟಿ, ನಾನು ಲಗೇಜ್ ತರಕ್ಕೆ ಹೋಗೋಷ್ಟರಲ್ಲಿ ಎಲ್ಲರನ್ನೂ ಕಂಗಾಲ್ ಮಾಡಿಬಿಟ್ಟಿದೆಯಲ್ಲ ಅಂದ. ಒಳಗಡೆ ಬನ್ನಿ ಅಂತ ಜಯಮ್ಮ ಕರೆದಾಗ ಎಲ್ಲರೂ ಸೋಫಾ ಮೇಲೆ ಕೂತ್ರು. ಮದನ್ ಮುಖವನ್ನೇ ಗೊಂದಲದಿಂದ ನೋಡ್ತಿದ್ರು. ಎಲ್ಲರ ಆತಂಕವನ್ನು ಕಂಡ ಮದನ್ ನಕ್ಕು, ಯಾರೂ ಹೆದರಬೇಡಿ, ಅಮ್ಮನೇ ನಮ್ಮನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದು. ಹೊಸದಾಗಿ ಮದುವೆ ಆದವರು ಸ್ವಲ್ಪ ದಿನ ಸಪ್ರೇಟ್ ಆಗಿರಿ, ಸಂತೋಷವಾಗಿರಿ, ಏನಾದರೂ ಅಗತ್ಯ ಇದ್ದರೆ ಕಾಲ್ ಮಾಡ್ತೀನಿ, ಹತ್ರ ತಾನೇ ಅಂತ ಹೇಳಿ ನಮ್ಮನ್ನು ಕಳಿಸ್ಕೊಟ್ರು ಅಂದ. ಕೋಮಲಾಳ ಪಾರ್ಲರ್ ಕೂಡ ಇಲ್ಲೇ ಹತ್ರದಲ್ಲಿದೆ ತಾನೆ, ಅದಕ್ಕೆ ಸ್ವಲ್ಪ ದಿನ ಇಲ್ಲೇ ಇರೋಣ ಅಂತ ಬಂದ್ವಿ, ಬೇರೆ ಏನೂ ಇಲ್ಲ ಅಂದಾಗ ಎಲ್ರಿಗೂ ನಿಟ್ಟುಸಿರು ಬಿಡುವಂತಾಯಿತು. ಕೋಮಲ ಮತ್ತೆ ಮದನ್ ಜೋಡಿ ಹಕ್ಕಿಗಳಂತೆ ಸಣ್ಣ ಪುಟ್ಟ ಜಗಳ ಆಡ್ತಾ ಒಬ್ರನ್ನೊಬ್ರು ಕಾಡಿಸ್ತಾ ಪ್ರೀತಿಸ್ತಿದ್ರು. ವಾರದ ಕೊನೆಯಲ್ಲಿ ಇಬ್ರು ತಪ್ಪದೆ ಮದನ್ ಮನೆಗೆ ಹೋಗಿ ಬರ್ತಿದ್ರು. ವಾರವಿಡೀ ಮನೆಯಲ್ಲಿ ಮದನ್ ಅವ್ರದ್ದೇ ಅಡುಗೆ ಇರ್ತಿತ್ತು. ಅವನು ಕೋಮಲಾಳನ್ನ ಒಂದು ಪುಟ್ಟ ಮಗುವಿನ ತರಹ ನೋಡ್ಕೊಳ್ತಿದ್ದ. ಇದನ್ನು ನೋಡಿ ಜಯದೇವ್ ಹಲವು ಬಾರಿ ಕಾಲೆಳೆದು ನಕ್ಕಿದ್ದು ಉಂಟು. ಆದರೆ ಮದನ್ ಮಾತ್ರ ಅವಳೇ ತಾನೇ ನನ್ನ ಮೊದಲನೇ ಮಗು ಅಂತ ಹೇಳಿ ನಕ್ಕು ಸುಮ್ಮನಾಗ್ತಿದ್ದ. ಮದನ್ ತೋರಿಸ್ತಿದ್ದ ಅತಿಯಾದ ಪ್ರೀತಿಯಲ್ಲಿ ಕೋಮಲ ತನ್ನ ಇಷ್ಟು ವರ್ಷಗಳ ನೋವನ್ನೆಲ್ಲ ಮರೆತು ಹೋಗಿದ್ಲು. ಜಯದೇವ್ ಏನಾದರೂ ಮದನನ್ನ ಕಾಲೆಳೆದ್ರೆ ಸಾಕು, ಕೋಮಲ ತಕ್ಷಣ ಸೊಂಟಕ್ಕೆ ಕೈ ಕೊಟ್ಟು ಜಗಳಕ್ಕೆ ನಿಲ್ತಿದ್ಲು. ಜಯದೇವ್ ತನ್ನ ಮಗನಿಗೆ ಆದಿತ್ಯ ಅಂತ ಹೆಸರಿಟ್ಟಿದ್ದ. ಜಗದೀಶ್ ದಿನವೂ ಅಣ್ಣನ ಹತ್ರ ಬಡ್ಕೊಂಡು ಕೊನೆಗೂ ತನ್ನ ಸ್ವಂತ ಊರಿಗೆ ಬರೋಕೆ ಒಪ್ಪಿಬಿಟ್ಟ ಜಯದೇವ್ ತನ್ನ ಇಡೀ ಕುಟುಂಬದೊಂದಿಗೆ ಊರಿಗೆ ಹೊರಟ. ಜೊತೆಗೆ ಕೋಮಲ ಮತ್ತೆ ಮದನ್ ಇಬ್ಬರನ್ನು ಕರ್ಕೊಂಡ. ಜಯದೇವ್ ಊರಿಗೆ ಬರ್ತಾ ಇರೋ ಸುದ್ದಿ ತಿಳಿದು ಗೋವಿಂದ್ಗೆ ಎದೆ ಉಬ್ಬುವಷ್ಟು ಆನಂದ ಆಯಿತು. ಅವರು ತುಂಬ ಆಸೆಯಿಂದ ತನ್ನ ಮಗನ ಸಂಸಾರಕ್ಕೋಸ್ಕರ ಕಾಯ್ತಿದ್ರು. ಸೋಮವಾರ ಬೆಳಿಗ್ಗೆ ಇಡೀ ಕುಟುಂಬ ಊರಿಗೆ ಬಂದಿಳಿತು. ಜಯದೇವ್ಗೆ ಹಳೆಯ ಗಾಯಗಳೆಲ್ಲ ನೆನಪಾಗಿ ಮನಸ್ಸು ಒಮ್ಮೆಲೆ ಭಾರವಾಯಿತು. ಅವನ ನೋವನ್ನು ಅರ್ಥ ಮಾಡಿಕೊಂಡ ಜಾನಕಿ ಜಯದೇವ್ ಕೈಯನ್ನು ತನ್ನ ಕೈಯೊಳಗಡೆ ಬಿಗಿಯಾಗಿ ಹಿಡ್ಕೊಂಡ್ಲು. ನಂತರ ಅತ್ತೆಯ ಹತ್ರ ಇದ್ದ ಮಗನನ್ನು ಇಸ್ಕೊಂಡು ಜಯದೇವ್ ಕೈಗೆ ಕೊಟ್ಲು. ಮಗುವನ್ನು ಕೈಗೆ ಪಡ್ಕೊಳ್ತಾ ಇದ್ದಂತೆ ಅವನ ಮನಸ್ಸು ಹಗುರವಾಯಿತು. ಒಂದು ಕೈಯಲ್ಲಿ ಮಗುವನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಹೆಂಡತಿನ ಕರ್ಕೊಂಡು ಜಯದೇವ್ ಮನೆ ಬಾಗಿಲಿನಲ್ಲಿ ನಿಂತಾಗ ವರಲಕ್ಷ್ಮಿ ಆರತಿ ಎತ್ತಿ ಒಳಗಡೆ ಕರ್ಕೊಂಡ್ರು. ಗೋವಿಂದ್ ಒಂದು ಮೂಲೆಯಲ್ಲಿ ನಿಂತು ಇದನ್ನೆಲ್ಲ ಕಣ್ತುಂಬ ನೋಡ್ತಿದ್ರು. ಜಯದೇವ್ ಬಂದಿರೋ ಸುದ್ದಿ ತಿಳಿದು ನೆಂಟ್ರಿಷ್ಟ್ರು, ಊರಿನ ಜನರು ಎಲ್ಲ ಬಂದು ಅವನನ್ನು ನೋಡಿದ್ರು. ಯಾರೂ ಕೂಡ ಜಯದೇವ್ನನ್ನು ತಪ್ಪಾಗಿ ಭಾವಿಸ್ತಿಲ್ಲ ಅನ್ನೋದು ಇಲ್ಲಿಗೆ ಬಂದಮೇಲೆ ಜಯದೇವ್ಗೆ ಅರ್ಥ ಆಯಿತು. ಅದರಲ್ಲೂ ಎಲ್ಲರೂ ಜಯದೇವ್ ಮಗನನ್ನು ಎತ್ತಿ ಮುದ್ದಾಡ್ತಾ, ಅಚ್ಚು ನಿನ್ನ ಥರನೇ ಇದ್ದಾನೆ ಕಣೋ ನಿನ್ನ ಮಗ ಅಂತ ಹರಿಸಿ ಹೋದರು. ತನ್ನನ್ನು ಯಾರೂ ಹೀಯಾಳಿಸದೆ ಹಳೆಯ ಕಹಿ ಘಟನೆಗಳನ್ನು ಮತ್ತೆ ಎತ್ತಿ ಮಾತಾಡದೆ ನಡ್ಕೊಂಡಿದ್ದು ಜಯದೇವ್ಗೆ ಅಪಾರ ಸಂತೋಷವನ್ನು ನೀಡಿತ್ತು. ಜಾನಕಿ ಮೊದಲ ಬಾರಿಗೆ ಮನೆಗೆ ಬಂದಿದ್ದರಿಂದ ಜಗದೀಶ್ ತನ್ನ ಹೆಂಡತಿ ಜೊತೆಗೆ ಸೇರಿ ಅವಳಿಗೆ ಇಡೀ ಮನೆಯನ್ನು ಸುತ್ತಿ ತೋರಿಸೋಕೆ ಕರ್ಕೊಂಡು ಹೋದ. ಜನರೆಲ್ಲ ಗುಂಪು ಗುಂಪಾಗಿ ಬಂದು ಜಯದೇವ್ ಮಗುವನ್ನು ನೋಡಿ ಹೋಗ್ತಿದ್ರು. ಆ ಸಮಯದಲ್ಲಿ ಹಸುಗಳ ಸಗಣಿ ಬಳಿತಾ ಇದ್ದ ಮೋನಿಕಾ ಕಿವಿಗೆ ಆ ಜನರು ಮಾತಾಡ್ತಿದ್ದ ಮಾತುಗಳು ಬಿದ್ವು. ಆ ಮೋನಿಕಳಿಂದ ಅಲ್ವಾ ಆ ಜಯದೇವ್ ಅಷ್ಟೊಂದು ಅವಮಾನ ಅನುಭವಿಸಿ ಊರು ಬಿಟ್ಟು ಹೋಗಿದ್ದು. ಇವಾಗ ನೋಡು, ಒಳ್ಳೆ ಹೆಂಡತಿ ಮಗುವಿನ ಜೊತೆಗೆ ಎಷ್ಟು ಸಂತೋಷವಾಗಿದ್ದಾನೆ. ದೇವರು ಒಳ್ಳೆಯವರಿಗೆ ಯಾವುದೇ ಕೊರತೆ ಇಡಲ್ಲ ಅಂತ ಮಾತಾಡ್ಕೊಳ್ತಾ ಹೋದ್ರು ಜನಗಳು. ಅದನ್ನು ಕೇಳಿದ ಮೋನಿಕಾ ಕಣ್ಣುಗಳಿಂದ ನೀರು ಧಾರೆ ಧಾರೆಯಾಗಿ ಹರಿತು. ಒಳ್ಳೆ ಜೀವನವನ್ನು ತಾನೇ ನನ್ನ ಕೈಯಾರೆ ಹಾಳು ಮಾಡ್ಕೊಂಡಲ್ಲ ಅಂತ ಅವಳು ದಿನವೂ ಮನಸ್ಸಿನಲ್ಲೇ ಕೊರಗ್ತಿದ್ಲು. ಜಯದೇವ್ನನ್ನ ಮದುವೆ ಆಗಿದ್ರು ಅವಳು ಯಾರ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿಲ್ಲಲ್ಲ. ಈಗ ಅವನನ್ನೇ ಮದುವೆ ಆಗಿದ್ದಾಳೆ. ಆದರೆ ಅವನು ಈಗ ಮೋನಿಕಾ ಜಯದೇವ್ಗೆ ಮಾಡಿದ್ದನ್ನೇ ಈಗ ಅವನು ಮೋನಿಕಾಗೆ ಮರಳಿ ಮಾಡ್ತಿದ್ದಾನೆ. ಮೋನಿಕಾ ಅರಿಯದೆ ತಪ್ಪು ಮಾಡಿದ್ಲು, ಆದರೆ ಇವನು ಜಾಣ್ಮೆಯಿಂದ ತಿಳಿದೇ ಮಾಡ್ತಿದ್ದಾನೆ. ಅವಳೇನಾದರೂ ಪ್ರಶ್ನೆ ಕೇಳಿದ್ರೆ ಸಾಕು, ಬರೀ ಏಟು ಒದೆಗಳೇ ಸಿಗ್ತಿದ್ವು. ಮನೆಯಲ್ಲಿ ಕೇವಲ ಒಬ್ಳು ಕೆಲಸದಾಕೆ ಅಂತೆ ಅವಳ ಬದುಕು ಬದಲಾಗಿ ಹೋಯಿತು. ಹಿಂದೆ ಗೋವಿಂದ್ ಮನೆಯಲ್ಲಿ ಆಡಿದ್ದ ಧಾಟಿಯಲ್ಲಿ ಇಲ್ಲಿ ಆಡೋಕ್ಕೆ ಸಾಧ್ಯವಿರಲಿಲ್ಲ. ಹೋಗೋಕೆ ಬೇರೆ ಜಾಗವೂ ಇಲ್ಲದೆ ಇರೋ ಕಾರಣ ತಾಯಿ ಮಗಳು ಇಬ್ಬರು ಅದೇ ಮನೆಯಲ್ಲಿ ಬಾಯಿ ಮುಚ್ಕೊಂಡು ಬದುಕ್ತಿದ್ದಾರೆ. ಗೋವಿಂದ್ಗೆ ಈ ವಿಷಯ ತಿಳಿದಿದ್ರು ಅವರು ಇಬ್ಬರನ್ನ ಇದುವರೆಗೆ ತಿರುಗಿಯೂ ನೋಡಿಲ್ಲ.
ನೆಂಟರು ಬರ್ತಲೇ ಇದ್ದಿದ್ರಿಂದ ಜಯದೇವ್ಗೆ ಅಲ್ಲಿಂದ ಕದಲೋಕ್ಕೂ ಸಾಧ್ಯ ಆಗಲಿಲ್ಲ. ಮುಂಚೆ ಎಲ್ಲ ಜಯದೇವ್ ಬಾಯಿ ಬಿಟ್ಟು ಮಾತಾಡೋದೇ ಅಪರೂಪ ಆಗಿತ್ತು. ಆದರೆ ಜಾನಕಿಯನ್ನ ಮದುವೆ ಆದಮೇಲೆ ತುಂಬ ಚೆನ್ನಾಗಿ ಮಾತಾಡೋ ಕಲ್ತಿದ್ದ. ಬಂದವರೆಲ್ಲ ಅದನ್ನೇ ಹೇಳಿ ನಕ್ಕು ಹೋದರು. ಇನ್ಮೇಲೆ ಜಯದೇವ್ ನೀನು ಹೀಗೆ ದೂರ ಇರಬಾರ್ದು ಅಂತ ಎಲ್ಲರೂ ಕೇಳಿಕೊಂಡಾಗ ಜಯದೇವ್ ತನ್ನ ತಪ್ಪಿನ ಅರಿವಾಗಿ ಇನ್ಮೇಲೆ ಪದೇ ಪದೇ ಊರಿಗೆ ಬಂದು ಹೋಗ್ತೀನಿ ಅಂತ ಮಾತು ಕೊಟ್ಟ. ಜಗದೀಶ್ ಹೆಂಡತಿ ಇಡೀ ಕುಟುಂಬವನ್ನು ತುಂಬ ಚೆನ್ನಾಗಿ ಉಪಚರಿಸಿ ನೋಡ್ಕೊಂಡ್ಲು. ಸಂಜೆ ಎಲ್ಲರೂ ದೇವಸ್ಥಾನಕ್ಕೆ ಹೊರಟಾಗ ಮೋನಿಕಾ ದೂರದಿಂದಲೇ ನೋಡಿದ್ಲು. ಜಯದೇವ್ ಜಾನಕಿ ಹೆಗಲ ಮೇಲೆ ಕೈ ಹಾಕಿ ಅವಳ ಜೊತೆಗೆ ನಗ್ತಾ ಮಾತಾಡ್ತಾ ಹೋಗ್ತಿದ್ದ. ದೇವಸ್ಥಾನದಲ್ಲಿ ಮಗುವಿನ ಹೆಸರಿನಲ್ಲಿ ಅರ್ಚನೆ ಮಾಡ್ಸೋಕೆ ಹೇಳಿ ಎಲ್ಲರೂ ಕಣ್ಣು ಮುಚ್ಚಿ ದೇವರ ಹತ್ರ ಬೇಡ್ಕೊಳ್ತಿದ್ರು. ಜಯದೇವ್ ಕೂಡ ಕೈ ಮುಗಿದು ನಿನ್ನ ಹತ್ರ ಕೇಳೋಕೆ ನನಗೇನೂ ಇಲ್ಲ ದೇವ್ರೆ, ಇದುವರೆಗೆ ನಾನು ದೇವರನ್ನೇ ನಂಬ್ದವನಲ್ಲ, ಆದರೆ ಇವತ್ತು ನಿನ್ನನ್ನು ನಮಸ್ಕರಿಸ್ಬೇಕು ಅನ್ನಿಸ್ತು. ನಿನಗೆ ಧನ್ಯವಾದ ಹೇಳೋಕೆ ಮಾತ್ರ ನಾನು ಬಯಸ್ತೀನಿ. ನನ್ನ ಜೀವನದಲ್ಲಿ ಜಾನಕಿ ಮಾತ್ರ ಬಂದಿಲ್ಲದೆ ಇದ್ದಿದ್ರೆ ನಾನು ಏನಾಗಿ ಹೋಗ್ತಿದ್ನೋ ಗೊತ್ತಿಲ್ಲ. ಅವಳು ನನ್ನ ಬಾಳಿಗೆ ಬಂದ ಮೇಲೆಯೇ ನನಗೆ ಎಲ್ಲನೂ ಸಿಕ್ಕಿದ್ದು. ನನಗೆ ಬೇರೇನೂ ಬೇಡ. ಅವಳ ಜೊತೆಗೆ ಬಾಳಿ ಅವಳ ಜೊತೆಗೆ ನನ್ನ ಕೊನೆಯುಸಿರು ಇರಬೇಕು. ಯಾವಾಗಲೂ ಅವಳನ್ನು ಸಂತೋಷವಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡು ಸಾಕು. ಇಷ್ಟು ನೆಮ್ಮದಿಯ ಜೀವನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಮನಸಾರೆ ಪ್ರಾರ್ಥಿಸ್ತಾ. ಎಲ್ಲರೂ ಕಣ್ಬಿಟ್ಟು ನೋಡಿದಾಗ ಜಯದೇವ್ ತುಂಬ ಹೊತ್ತಿನಿಂದ ದೇವರೆದುರು ಕರಗಿ ನಿಂತಿರೋದನ್ನು ಆಶ್ಚರ್ಯದಿಂದ ನೋಡ್ತಿದ್ರು. ಅವನಿಗೋ ಸುತ್ತಮುತ್ತಲಿನ ಪ್ರಜ್ಞೆನೇ ಇರಲಿಲ್ಲ. ದೇವ್ರ ಜೊತೆಗೆ ಮಾತಾಡ್ತಿದ್ದ. ಜಾನಕಿ ಜಯದೇವ್ ಹಣೆಗಿಟ್ಟ ಕುಂಕುಮದ ಸ್ಪರ್ಶಕ್ಕೆ ಕಣ್ಬಿಟ್ಟವನು ಅವಳ ಹಸ್ತದಲ್ಲಿದ್ದ ಕುಂಕುಮವನ್ನು ತೆಗೆದು ಅವಳ ಹಣೆಗೂ ಇಟ್ಟ. ಏನೋ ಕಾಡು ಮೃಗ, ಪ್ರಾರ್ಥನೆ ತುಂಬ ಜೋರಾಗಿದೆ ಅನಿಸುತ್ತೆ, 1 ಗಂಟೆಯಿಂದ ಬೇಡ್ಕೊಳ್ತಾನೇ ಇದೆಯಾ ಅಂದ್ಲು ಕೋಮಲ. ಏನು ಅಷ್ಟೊಂದು ಹೊತ್ತಾಯ್ತಾ ಅಂದ್ಕೊಂಡವನು ತನ್ನ ವಾಚ್ ನೋಡಿದಾಗ ತಾವು ಬಂದು ಅರ್ಧ ಗಂಟೆ ಆಗಿರೋದು ತಿಳಿತು. ಹೋಗೆ ಬಜಾರಿ, ದೇವಸ್ಥಾನದಲ್ಲೂ ನೆಮ್ಮದಿಯಾಗಿ ದರ್ಶನ ಮಾಡೋಕೆ ಬಿಡಲ್ಲ ನೀನು. ನಿನಗೆ ಬೇಡ್ಕೊಳ್ಳೋಕೆ ಏನೂ ಇಲ್ಲ ಅಂದರೆ ನಿನ್ನ ಗಂಡನನ್ನು ಕರ್ಕೊಂಡು ಹೋಗಿ ಸುತ್ಕೊಂಡು ಬಾರಮ್ಮ, ನನ್ನನ್ನು ಯಾಕೆ ಹೀಗೆ ಕಾಡಿಸ್ತಿದ್ಯಾ ಅಂದ ಜಯದೇವ್. ನೀನನ್ನು ಕಾಡಿಸ್ತಿದ್ರೆ ನನಗೆ ನಿದ್ರೆನೇ ಬರಲ್ಲ, ಅದಕ್ಕೆ ಅಂತ ಹೇಳಿ ಕೋಮಲ ಎಲ್ಲರೂ ನಗುವಂತೆ ಮಾಡಿದ್ಲು. ಜಯದೇವ್ ನಗ್ತಾ ಜಾನಕಿಯನ್ನು ಕರ್ಕೊಂಡು ಹೋಗಿ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಕೂತ. ಅವನ ಮನಸ್ಸಿನಲ್ಲಿ ಹೇಳೋಕ್ಕಾಗದೇ ಇರೋಷ್ಟು ತೃಪ್ತಿ ಇತ್ತು. ಬದುಕು ಇಷ್ಟಕ್ಕೆ ಪೂರ್ಣಗೊಂಡಿದೆ ಅಂತ ಭಾವನೆ ಮೂಡಿತ್ತು ಅವನಲ್ಲಿ. ಜಾನಕಿ ಅವನ ಕೈಯೊಳಗಡೆ ಕೈ ಪೋಣಿಸಿ ಗಟ್ಟಿಯಾಗಿ ಹಿಡ್ಕೊಂಡ್ಳು. ಅವಳನ್ನು ತನ್ನ ಎದೆಗೆ ಆನಿಸ್ಕೊಂಡ. ಜಾನಕಿ ಅವನ ಹೆಗಲ ಮೇಲೆ ತಲೆ ಇಟ್ಟು ವಾಲಿ ಕೂತ್ಲು. ಅವರ ಇಡೀ ಕುಟುಂಬವು ಅವರನ್ನು ಸುತ್ತುವರೆದು ಸಂತೋಷದಿಂದ ಕೂತಿತ್ತು. ಇವರ ಸಂಸಾರ ಈಗಿನಂತೆಯೇ ಯಾವಾಗಲೂ ಸುಖವಾಗಿ ಹಸನ್ಮುಖಿಯಾಗಿ ಬಾಳಲಿ ಅಂತ ಎಲ್ಲರೂ ಹಾರೈಸೋಣ. ಸೋತೆನಾ ನಿನ್ನಿ ಪ್ರೀತಿಗೆ ಕತೆ ಇಲ್ಲಿಗೆ ಮುಕ್ತಾಯ ಆಗಿದೆ. ಕತೆ ಹೇಗಿತ್ತು ಅಂತ ಎಲ್ಲರೂ ತಪ್ಪದೆ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.